ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ಇವತ್ತು ನಿನ್ನೆ ದಿನ ಹಾಗೆ ಬಂದು ಡ್ರಿಪ್ ಪೈಪ್ ಹೇಳೋಕ್ಕಾಗಲಿಲ್ಲ. ಇವತ್ತಿನ ದಿನ ಡ್ರಿಪ್ಪಿನ ಪೈಪು ಹಾಕೋಕ್ಕೆ ಬಂದ್ವಿ. ಮಗನ ಕೈಯಲ್ಲಿ ಕೊಟ್ಟಿದ್ದೆ. ಅವನಿಗೆ ಯಾವ ರೀತಿ ಕ್ಯಾಮ್ರಾನ ಹಿಡಿಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಮೇಲೆ ಕೆಳಗೆ ಮಾಡ್ತಾಯಿದ್ದ. ನೋಡಿ ಇವಾಗ ಡ್ರಿಪ್ಪಿನ ಪೈಪು ಅದು ನಿನ್ನೆ ಹಾಕಬೇಕಂತ ಬಂದು ಆಗಲಿಲ್ಲ, ಟೈಮ್ ಆಗಿತ್ತು. ಸೊ ಇವಾಗ ನೋಡಿ ಡ್ರಿಪ್ಪಿನ ಪೈಪ್ನ ಹಾಕ್ತಾಯಿದ್ದೀವಿ. ಆ ಕಡೆ ಈ ಕಡೆ ನಾನು ನನ್ನ ದೊಡ್ಡ ಮಗ ಅದನ್ನು ಒಂದು ಕಟ್ಟಿಗೆಗೆ ಹಾಕ್ಕೊಂಡು ನಿಂತ್ಕೊಂಡಿದ್ದೀವಿ. ಅಲ್ಲಿ ನೋಡ್ತಾ ಇರ್ಬೋದು ದೂರದಲ್ಲಿ ನಮ್ಮ ಅತ್ತೆ ಅದನ್ನು ಇಲ್ಲಿಂದ ಎಳ್ಕೊಂಡು ಹೋಗಿ ಅಲ್ಲಿಗೆ ಅಷ್ಟು ಎಷ್ಟು ಉದ್ದ ಬೇಕಲ್ವ ಅಷ್ಟು ಉದ್ದ ಬಿಟ್ಬಿಟ್ಟು ಬರ್ತಾ ಇದ್ದಾರೆ. ನೋಡಿ ಈ ರೀತಿ ಅದು ನಡುವು ರೌಂಡ್ ಇರುತ್ತಲ್ವ, ಅಲ್ಲಿ ಕಟ್ಟಿಗೆ ಹಾಕೋದ್ರಿಂದ ಈ ರೀತಿ. ಈಗ ನೋಡಿ ನನ್ನ ಮಗಳು ನಾನು ಕೂಡ ಹೇಳ್ಕೊಂಡು ಹೋಗ್ತೀನಿ ಅಂತಿದ್ಲು. ಸೊ ಹಾಗಾಗಿ ಆಯಿತು ಅಂತ ಹೇಳಿ ಅರ್ಧದವರೆಗೆ ಅವಳು ಕೊಟ್ಟು ಅವ್ರ ಆಯಿ ಅರ್ಧದಿಂದ ಅವ್ರ ಆಯಿ ತೊಗೊಂಡು ಹೋಗ್ತಿದ್ರು. ನೋಡಿ ಅರ್ಧದವರೆಗೆ ಅವ್ರ ಆಯಿಗೆ ಹೋಗಿ ಕೊಡ್ತಾ ಇದ್ದಾಳೆ. ಇವನು ನನ್ನ ದೊಡ್ಡ ಮಗ. ಇವಾಗ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಿರೋದು ನನ್ನ ಚಿಕ್ಕ ಮಗ. ಹೊಲದಲ್ಲಿ ಒಂಥರ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಹೊಲದಲ್ಲಿ ಒಂದು ವಾತಾವರಣನೇ ಚೇಂಜು ಮನೆಗಿನ. ನೋಡಿ ಯಾವ ರೀತಿ ಓಡಿ ಬರ್ತಿದ್ದಾಳೆ ಮಕ್ಕಳು ಅಂತ. ಇವತ್ತು ಟ್ಯೂಷನು ಇರಲಿಲ್ಲ, ಮಕ್ಕಳಿಗೆ ರಜೆ ಇತ್ತು. ಸೊ ಹಾಗಾಗಿ ಅವ್ರನ್ನೂ ಕರ್ಕೊಂಡು ಹೋದ್ವಿ. ನೋಡಿ ಕಂಪ್ಲೀಟ್ ಆಯಿತು. ಎಲ್ಲ ಕಡೆಯೂ ಕೂಡ ಡ್ರಿಪ್ಪಿನ ಪೈಪ್ನ ಜೋಡಿಸಿದ್ವಿ. ಇಡೀ ಕಂಪ್ಲೀಟಾಗಿ ಹೊಲಕ್ಕೆ ಡ್ರಿಪ್ಪಿನ ಪೈಪು ಜೋಡಿಸಿದ್ದು ಆಯಿತು. ನೋಡಿ ಈ ರೀತಿ ಬೋದ ಮೇಲೆ ಅರಿಶಿನ ಹಚ್ಚಿರ್ತೀವಲ್ವ, ಸೊ ಅಲ್ಲಿ ಈ ರೀತಿ ಡ್ರಿಪ್ಪಿನ ಪೈಪ್ ಹಾಕಿ ನೀರು ಚಾಲು ಮಾಡಿಬಿಟ್ರೆ ಹನಿ ಹನಿಯಲ್ಲಿ ಈ ರೀತಿ ಕಂಪ್ಲೀಟ್ ಆದಮೇಲೆ ಇದ್ರ ಮೇಲೆ ಇನ್ನು ಅರಿಶಿನ ಹಚ್ಚಬೇಕು. ಸೊ ಅರಿಶಿನ ಹಚ್ಚಬೇಕು ಅಂತಂದರೆ ಅದಕ್ಕೆ ಅಂತಲೇ ನಾವು ಯಾವ ದಿನ ಹಚ್ಚಬೇಕು, ಯಾರ ಹೆಸರಲ್ಲಿ ಅರಿಶಿನ ಹಚ್ಚೋಕ್ಕೆ ಬರುತ್ತೆ ಅಂತ ಕೇಳ್ಕೊಂಡು ಬಂದ್ವಿ. ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಹೆಸರು ಮೇಲೆ ಬಂದಿತ್ತು ಅರಿಶಿನ ಹಚ್ಚೋದು, ನಮ್ಮ ಯಾರ ಹೆಸರು ಮೇಲೂ ಬಂದಿರಲಿಲ್ಲ. ಸೊ ಯಾರ ಹೆಸರು ಮೇಲೆ ಅರಿಶಿನ ಹಚ್ಚೋದು ಬಂದಿರುತ್ತಲ್ವ ಅವರೇ ಹಚ್ಚಬೇಕು. ಅಂದರೆ ಒಂದು 5 ಬೀಜನ ಹಚ್ಚಿದ್ರೆ ನೆಕ್ಸ್ಟ್ ಆಮೇಲೆ ಎಲ್ಲರೂ ಬೇರೆದವ್ರು ಹಚ್ಚೋಕೆ ನಡೆಯುತ್ತೆ. ಫಸ್ಟ್ ಬೀಜ ಅಂತ ಏನಿರುತ್ತಲ್ವ, ಸೊ ಆ ಒಂದು 5 ಬೀಜನ ಯಾರ ಹೆಸರಲ್ಲಿ ಬಂದಿರುತ್ತೆ ಅವರೇ ಹಚ್ಚಬೇಕು. ಸೊ ಹಾಗಾಗಿ ನಾವು ಪೂಜೆ ಮಾಡಿ ಅರಿಶಿನ ಹಸ್ಬೆಂಡು ಹಚ್ತಾ ಇದ್ದಾರೆ. ಸೊ ನಾನೊಂದು ಕ್ಲಿಪ್ನ ತೊಗೊಂಡೆ, ಹಾಗೆ 5 ಬೀಜನ ಹಚ್ತಾ ಇದ್ದಾರೆ. ನಮ್ಮ ಹೊಲದಲ್ಲೇ ಇರುವಂಥ ಒಂದು 5 ಕಲ್ಲನ್ನು ದೇವರಾಗಿಟ್ಟು ಪೂಜೆ ಮಾಡಿಕೊಂಡು ಈ ರೀತಿ ನೈವೇದ್ಯ ಇಟ್ಟು ಬೀಜನ ಹಚ್ತಿದ್ದೀವಿ. ನಾವು ಯಾವುದೇ ಕೆಲಸ ಭೂಮಿ ತಾಯಿಲಿ ಮಾಡ್ತಿದ್ದೀವಿ ಅಂದರೂ ಮೊದಲು ದೇವರಿಗೆ ಪೂಜೆನ ಅರ್ಪಿಸಿನೇ ನಾವು ಪ್ರಾರಂಭ ಮಾಡಬೇಕು. ಯಾಕಂದರೆ ಕೊಡೋಳು ಭೂಮಿ ತಾಯಿನೇ ಅಲ್ವಾ, ಅದಕ್ಕೋಸ್ಕರ ಇದಕ್ಕೆ ಅರಿಶಿನಕ್ಕೆ ಯಾರು ಬೇಕಾದರೂ ಅಥವಾ ಯಾವ ಟೈಮಲ್ಲಾದರೂ ಹಚ್ಚಕ್ಕೆ ನಡೆಯೋದಿಲ್ಲ. ಯಾರ ಹೆಸರಲ್ಲಿ ಬರುತ್ತೆ, ಯಾವ ದಿನ ಬರುತ್ತಲ್ವ ಅದೇ ದಿನವೇ ನಾವು ಹಚ್ಚಬೇಕಾಗತ್ತೆ. ಇದು ನಮ್ಮದು 2ನೇ ವರ್ಷದ್ದು. ಮೊದಲೇನು ಈ ಕಬ್ಬಿತ್ತಲ್ವ, ಸೊ ಈ ಕಬ್ಬಿದ್ದಲ್ಲಿ ಅರಿಶಿನ ಹಚ್ಚಿದ್ವಿ. ಇವಾಗೇನು ಅರಿಶಿನ ಹಚ್ತಿದ್ದೀವಲ್ವ ಇಲ್ಲಿ ಕಬ್ಬಿತ್ತು 3ನೇ ಕೋಲಿ. ಸೊ ಅದನ್ನು ಕಬ್ಬು ತೆಗೆದು, ಅಂದರೆ ಈ ವರ್ಷ ಹಚ್ಚಿದ ಅರಿಶಿನ ನೆಲಕ್ಕೆ ಮುಂದಿನ ವರ್ಷ ಬೇರೆನೇ ಹಚ್ಚಬೇಕು, ಅದಕ್ಕೆ ಅರಿಶಿನ ಹಚ್ಚಂಗಿಲ್ಲ. ಸೊ ಹಾಗಾಗಿ ಇವಾಗ ಏನಿಲ್ಲ ಅಂದರೂ 1 ಎಕರೆವರೆಗಿನ ಅರಿಶಿನ ಹಚ್ತಾ ಇದ್ದೀವಿ. ಹಚ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀವಿ. ಇವಾಗ ಹಸ್ಬೆಂಡು ದೇವ್ರ ಪೂಜೆ ಮಾಡಿ ಅರಿಶಿನ ಬೀಜನ ಹಚ್ಚಿದ್ರು. ಸೊ ಇದಾದಮೇಲೆ ಇನ್ನೂ ಆಳುಗಳು ಹಚ್ತಾರೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋಲ್ಲಿ ನನ್ನ ವೀಡಿಯೋಸ್ ನಿಮಗೆ ಬರ್ತಾ ಇರುತ್ತೆ. ನೋಡಿ ಇವಾಗ ಇವರು ನಮ್ಮ ಅತ್ತೆಮ್ಮ ಬುಟ್ಟಿ ಇಟ್ಕೊಂಡು ನಿಂತವರು. ಸೊ ಇವರೆಲ್ಲ ನೋಡಿ ಆಳುಗಳು.
ಆಳುಗಳು ಇನ್ನು ಹಚ್ತಾ ಇದ್ದಾರೆ. ಹಸ್ಬೆಂಡ್ ಒಂದು 5 ಬೀಜ ಹಚ್ಬಿಟ್ರಲ್ವ, ಇವಾಗ ಆಳುಗಳು ಹಚ್ತಾ ಇದ್ದಾರೆ. ಗಂಡು ಮಕ್ಕಳು ಏನಿದ್ದಾರೆ